KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಉಡಾ ಹಗರಣ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆ. ಹಗರಣದಲ್ಲಿ ರಾಜ್ಯಪಾಲರು ಯಾವ ಕ್ರಮ ಕೈಗೊಳ್ಳುತ್ತಾರೆ? ಹಗರಣದಲ್ಲಿ ಮುಖ್ಯಮಂತ್ರಿ ಭಾಗಿ ಇದ್ದಿದ್ದು ಕಂಡು ಬಂದಿದೆ. ಜಗದೀಶ್ ಶೆಟ್ಟರ್. ಕೊಲ್ಹಾಪುರ ವೃತ್ತದಲ್ಲಿ ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತ. ಗುರುವಾರ ರಾತ್ರಿ ರಕ್ಷಣಾ ಗೋಡೆಯ ಮೇಲೆ ಮರ ಬಿದ್ದ ಘಟನೆ. ಮರದ ಪರಿಣಾಮ ಸಂಚಾರಕ್ಕೆ ತೊಂದರೆ. ಉಡಾ ಪ್ರಕರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಬೈಕ್ ರ್ಯಾಲಿ. ಬಿಡದಿಯಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಭೆ ಆಯೋಜನೆ. ಮುಡಾ ಹಗರಣ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಈ ಹಗರಣದಲ್ಲಿ ಮುಖ್ಯಮಂತ್ರಿ ಭಾಗಿ ಇದ್ದಿದ್ದು ಕಂಡು ಬಂದಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು. ಮುಡಾ ಹಗರಣ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಈ ಹಗರಣದಲ್ಲಿ ಮುಖ್ಯಮಂತ್ರಿ ಭಾಗಿ ಇದ್ದಿದ್ದು ಕಂಡು ಬಂದಿದೆ. ಹಗರಣದಲ್ಲಿ ರಾಜ್ಯಪಾಲರು ಯಾವ ಕ್ರಮ ಕೈಗೊಳ್ಳುತ್ತಾರೆ ನೋಡಬೇಕು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈಗಾಗಲೇ ಸನ್ಮಾನ್ಯ ರಾಜ್ಯಪಾಲರು ಯಾರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿತ್ತು, ಅದರ ಆಧಾರದ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಮಾಡಬೇಕು ಬೇಡಬೇಕು, ಇದಕ್ಕೆ ನಿಮ್ಮದೇನು ಕ್ಲಿಯರಿಫಿಕೇಷನ್ ಅನ್ನೋ ಸಲುವಾಗಿ ಒಂದು ಪ್ರಾಸಿಕ್ಯೂಷನ್ಸ್ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಉತ್ತರನೂ ಕೊಟ್ಟಿದ್ದಾರೆ, ನೀನು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದಾರೆ. ಇಲ್ಲಿ ಕಾನೂನಿನ ಸೂಕ್ಷ್ಮತೆಗಳು ಅಳಕು ಮಾಡಿದ್ದಾವೆ. ಏನಂದರೆ ಭಾಳ ನಾ ಹಿಂದಿನೂ ಹಲವಾರು ವಿಚಾರದಲ್ಲಿ ಹೇಳಿದ್ದೀನಿ, ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟು ನೇರವಾಗಿದ್ದದ್ದು ಕಂಡು ಬರ್ತದೆ. ಯಾಕಂದರೆ ಇವತ್ತು 50% ಡೆವಲಪ್ಡ್ ಸೈಟ್ಸ್ಗಳನ್ನು ಹಿಂದೆ 10 ವರ್ಷ ಹಿಂದೆ ಡೆವಲಪ್ ಆದಂಥ ಸೈಟ್ಸ್ಗಳನ್ನು ತೆಗೆದುಕೊಂಡಿದ್ದು ಅಲ್ಲಿ ರೂಲ್ಸ್ ಕಾನೂನಿನ ವಿರೋಧಿ ಇದ್ದಂಥದ್ದು. ಹೀಗಾಗಿ ಇಲ್ಲಿ ಪ್ರೈಮಾಪೇಶ ಕೇಸ್ ಇರುವಂಥದ್ದು ಸಿದ್ಧ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಂದೆ ರಾಜ್ಯಪಾಲರು ಏನು ನಿರ್ಧಾರ ಕೈಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ನಾನು ಹಿಂದಿನೂ ಹೇಳಿದ್ದೀನಿ, ಹಲವಾರು ಬಾರಿ ಹೇಳಿದ್ದೀನಿ, ಈ ಮುಡಾ ಹಗರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಒಂದು ಕಡೆ, ಅದರಲ್ಲಿ ಹಣಕಾಸು ಇಲಾಖೆಯ ಒಂದು ಇನ್ವಾಲ್ವ್ಮೆಂಟು ಇದೆ. ಅದು ಮುಖ್ಯಮಂತ್ರಿಗಳು ನೇರವಾಗಿ ಅವರು ಇನ್ವಾಲ್ವ್ಮೆಂಟು ಕಂಡು ಬರ್ತದೆ. ಇದು ಮುಡಾದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಅವ್ರ ಪತ್ನಿಯ ಇನ್ವಾಲ್ವ್ಮೆಂಟ್ ಇದ್ದದ್ದು ಕಂಡು ಬರ್ತದೆ. ಪ್ರೈಮಾಪೇಶ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, CBI ತನಿಖೆ ಆಗಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಬಂದದೆ. ಆದರೆ ಅದಕ್ಕೆ ಅವರು ತಯಾರಾಗಲಿಲ್ಲ. ಎಲ್ಲಿವರೆಗೆ ಅಂತಂದರೆ ಯಾವುದೋ ನಾನು ಹಿಂದೆ ಹಲವಾರು 30 ವರ್ಷದಿಂದ ನಾನು ವಿಧಾನಸಭೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ, ಅಪೋಸಿಷನ್ ಲೀಡರಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಾಗ ಅಪೋಸಿಷನ್ ಲೀಡರ್ಸು ಆವಾಗ ಅದನ್ನು ಅಟ್ಲೀಸ್ಟ್ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ನಿಮಗೇನಾದರೂ ಉತ್ತರ ಕೊಡೋದಿದ್ರೆ ಅಲ್ಲೇ ಕೊಡ್ಬೋದು. ಆದರೆ ಮುಖ್ಯಮಂತ್ರಿಗಳು ಇಲ್ಲೇನು ತಪ್ಪು ಮಾಡಿದ್ರು ಅಂತಂದರೆ ಅದನ್ನು ಫೇಸ್ ಮಾಡಲಿಕ್ಕೂ ಅವ್ರಿಗೆ ಆಗಲಿಲ್ಲ, ಫೇಸ್ ಮಾಡಲಿಲ್ಲ ಅವರು ಅದನ್ನು. ಎಲ್ಲಿವರೆಗೆ ಅಂದರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಇದರಿಂದ ಏನಾಯಿತು, ಏನೋ ವಿಷಯಗಳನ್ನು ಮುಚ್ಚಿಡುವಂಥ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಿದ್ದು. ಅದರ ನಂತರ ಅಡ್ಜರ್ನ್ಮೆಂಟ್ ಆದಮೇಲೆ ಬೆಳಗ್ಗೆದ್ದು ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಡೀಟೇಲ್ಸನ್ನು ಉತ್ತರ ಅಸೆಂಬ್ಲಿಯಲ್ಲಿ ಕೊಡುವ ಉತ್ತರ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ. ಮತ್ತು ಅದು ಉತ್ತರ ಪತ್ರಿಕೆಯವರು ಎಷ್ಟು ಬರೀಬೇಕು ಅದು ಬರೀಬೇಕು. ಆದರೆ ಒಂದೊಂದು ಪೇಜು ಅಡ್ವರ್ಟೈಸ್ ಮುಖಾಂತರ ಉತ್ತರ ಕೊಡುವಂಥದ್ದು ಏನಿದೆಯಲ್ಲ, ಬಹುಶಃ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಇದರಲ್ಲಿ ಸಾಬೀತಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜೀನಾಮೆಗೆ ಒತ್ತಾಯ ಮಾಡಿದೆ, CBI ತನಿಖೆ ಒತ್ತಾಯ ಮಾಡಿದೆ. ಅದಕ್ಕೆ ಅವರು ಬೆಂಡ್ ಆಗದೇ ಇರುವುದರಿಂದ ಈಗ ಪಾದಯಾತ್ರೆ ಮುಖಾಂತರ ಅವರು ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದೆ. ನೋಡ್ರಿ, ಈಗ ನಿನ್ನೆ ಅದ್ರ ಬಗ್ಗೆ ಕುಂತು ಡಿಸ್ಕಷನ್ ಮಾಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕುಂತು ವಿಚಾರ ಮಾಡಿಕೊಂಡು ಎಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ, ಏನು ವಿಶ್ವಾಸ ತೆಗೆದುಕೊಳ್ಳುವಂಥ ಅದೊಂದು ಕೆಲಸ ಆಗಬೇಕು. ಅದ್ರ ಬಗ್ಗೆ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ವ್ ಆಗಿದ್ದಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅಂತಿರೋ ಇಲ್ಲೋ, ಮೂಡಾದ ಹಗರಣದಲ್ಲಿ 50% ಎಲ್ಲಿ ಕೊಡ್ತಾರೆ? ಯಾವುದು ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊತಾರೆ, ಆ ಲ್ಯಾಂಡಲ್ಲೇ 50% ಕೊಡಬೇಕಂತ ರೂಲ್ಸ್ ಇದೆ. ನಾನು ಹಿಂದೆ ಬೆಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, 2009 ರೂಲ್ಸ್ ಪ್ರಕಾರ ಯಾವ ಲ್ಯಾಂಡನ್ನು ನೀವು ಅಕ್ವೈರ್ ಮಾಡ್ತೀರಿ ಅದರಲ್ಲಿ 50% ಕೊಟ್ಟರೆ ಇದು ಕಾನೂನುಬದ್ಧ. ಈ 3 ಎಕರೆ ಜಮೀನು ಹೋಗಿದೆ, ಆ 3 ಎಕರೆ ಜಮೀನದಲ್ಲಿ 50% ಕೊಟ್ಟಿದ್ರೆ ಓಕೆ, ಅದನ್ನ ಯಾರೂ ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗಾದರೆ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಆಗಿದ್ದಿಲ್ಲ, ಅವಾಗ DCM ಇದ್ರಿ ನೀವು. ಈ ಹಿನ್ನೆಲೆಯಲ್ಲಿ
ಇವತ್ತು ಅದೆಲ್ಲ ಡಿಬೇಟೇಬಲ್ ಪಾಯಿಂಟು. ಅದ್ರ ಬಗ್ಗೆ ಮುಂದಿನ ಕ್ರಮ ಏನೋ ಕಾನೂನು ಪ್ರಕಾರ ಆಗ್ತದೆ ಅದನ್ನು ಎದುರಿಸಬೇಕಾಗ್ತದೆ. ಸರ್, ಇವಾಗ ಬಿಜೆಪಿಯಲ್ಲಿ ಉತ್ತರ ಕರ್ನಾಟಕದ ನಾಯಕರು ಮತ್ತು ದಕ್ಷಿಣ ಕರ್ನಾಟಕದ ನಾಯಕರಂತ ಡಿವೈಡ್ ಆಗ್ತಾ ಇದೆ. ಇದು ಯತ್ನಾಳ್ ಸಾಹೇಬರು ಮತ್ತು ಜಾರಕಿಹೊಳಿ ಅವರು ಬೇರೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಕಡೆ ಜನ ಒಂದು ಬೇರೆ ನೋಡ್ರಿ, ಅದ್ರ ಬಗ್ಗೆ ವರಿಷ್ಠರು ಅವ್ರ ಜೊತೆ ಮಾತಾಡ್ತಾರೆ. ಏನು ಪಾರ್ಟಿ ಒಳಗೆ ಏನು ಸಮಸ್ಯೆ ಅದನ್ನು ಬಗೆಹರಿಸುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕೆಳಗೆ ಹುನ್ನಾರ ನಡೆಸಿದೆ ಬಿಜೆಪಿ ಅವರು ಸಿದ್ದರಾಮಯ್ಯ ಅವರು ಕೆಳಗೆ ಹುನ್ನಾರ ಮಾಡ್ತಿದ್ದಾರೆ. ಯಾರಂತಾರೆ? ಡಿ ಕೆ ಶಿವಕುಮಾರ್ ಅವರು ಹ್ಞೂ ಹುನ್ನಾರ ಮಾಡ್ತಿದ್ರು. ನೋಡ್ರಿ, ಯಾವ ಹುನ್ನಾರಲ್ಲಿ ನೋಡ್ರಿ, ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೇಳಾಕತ್ತೀವಿ. ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ರು ಯಾವ್ದು ಹೆದರು ಕಾರಣನೇ ಇಲ್ಲ, ಇಳಿಸೋ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಸರ್ಕಾರ ಬೀಳ್ತದ ಸರ್? ನೋಡಿ, ನಾವೊಂದು ಹೇಳ್ತೀನಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಭಾಳ ಸೂಕ್ಷ್ಮ ಪರಿಸ್ಥಿತಿ ಇದೆ. ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಏನು ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ ವಿ ಹ್ಯಾವ್ ಟು ಸಿ. ಸರ್, ಈ ಪ್ರಕರಣವನ್ನ ನಿಮ್ಮ ಪಾರ್ಟಿಯವರು ಡಿ ಕೆ ಶಿವಕುಮಾರ್ ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ನಾನು ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ವೈಯಕ್ತಿಕವಾದಂಥ ರಿಯಾಕ್ಷನ್ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈ ಪ್ರಕರಣವನ್ನ 2011 ಯಡಿಯೂರಪ್ಪ ಪ್ರಕರಣ ತಾನೇ ಹಾಕಿ ನೋಡ್ತಾ ಇದ್ದಾರೆ ಸರ್. ಇದನ್ನ ಯಾವ ರೀತಿ ನೋಡ್ತಾರೆ ಸರ್? ನೋಡ್ರಿ, ಅವತ್ತಿನ ಪ್ರಕರಣ ಒಂದಕ್ಕೊಂದು ಪ್ರಕರಣ ತಾಳೆ ಹಾಕುವಂಥದ್ದಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನಿದೆ ಕೇಸು, ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಇವತ್ತಿನ ನನ್ನ ಪ್ರಕಾರ ಇದರಲ್ಲಿ ಪ್ರೇಮಾಪೇಶ ಮುಖ್ಯಮಂತ್ರಿಗಳು ತಪ್ಪಿರೋದು ಎದ್ದು ಕಾಣ್ತದೆ. ನಾನು ಮಾನ್ಯ ರಾಜನಾಥ್ ಸಿಂಗ್ ಅವ್ರಿಗೂ ಭೇಟಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟೆ ಮತ್ತು ಡಿ ಸಿ ಅವರು ನನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಜಾಯಿಂಟ್ ಸರ್ವೆ ನಡೀತಾ ಇದೆ. ಜಾಯಿಂಟ್ ಸರ್ವೆ ಆದಮೇಲೆ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಸಾಧ್ಯತೆ. ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲ ವಿಚಾರಗಳನ್ನು ನಾನು ಪ್ರಚುರಪಡಿಸಿದಾಗ, ಎಲ್ಲ ಡೀಟೇಲ್ಸ್ ಕೊಟ್ಟಾಗ ಅವ್ರು ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಏನೊಂದು ಡೈರೆಕ್ಷನ್ ಕೊಡಬೇಕು, ಡೈರೆಕ್ಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ನೋಡ್ರಿ, ಬಂಗ್ಲೋದು ಅಂತಲ್ಲ, ರೆಸಿಡೆನ್ಷಿಯಲ್ ಏರಿಯಾ ಅದಲ್ಲ, ಅದನ್ನು ಅವರು ಕೊಡಲೇಬೇಕಾಗ್ತದೆ. ಅದನ್ನು ಇಂಟರ್ಪ್ರಿಟೇಷನ್ ತಪ್ಪು ಮಾಡ್ತಾ ಇದ್ದಾರೆ. ಏನದ ಸಿವಿಲ್ ಏರಿಯಾಸ್ ಅಂತ ಏನಿದೆ ಅಲ್ಲ, ಆ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡೋದು ತಪ್ಪು ಮಾಡ್ತಾ ಇದ್ದಾರೆ. ಸರ್, ಬಜೆಟ್ನಲ್ಲಿ ಹಣಕಾಸು ಇಲಾಖೆ ಹಾಗೂ ಮುಖ್ಯಮಂತ್ರಿ ಅವರ ಪತ್ನಿ ಭಾಗಿ ಇದ್ದಿದ್ದು ನೇರವಾಗಿ ಕಂಡುಬರುತ್ತೆ. ಪ್ರೈಮಾಪಿಸಿ ಕೇಸ್ ಮೂಲಕ ಸಿಬಿಐ ತನಿಖೆ ಮಾಡಲಿ ಎಂದು ಬಿಜೆಪಿ ಒತ್ತಾಯ ಮಾಡುತ್ತದೆ. ನಾನು 30 ವರ್ಷದಿಂದ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ. ಹಗರಣದ ಕುರಿತು ಮುಖ್ಯಮಂತ್ರಿಗಳು ಪೇಸ್ ಮಾಡಲಿಕ್ಕೆ ಆಗಲಿಲ್ಲ. ಸ್ಪೀಕರ್ ಮೂಲಕ ರಿಜೆಕ್ಟ್ ಮಾಡುವ ಕೆಲಸ ಮಾಡಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಕೊಲ್ಹಾಪುರ ವೃತ್ತದಲ್ಲಿ ಮರವೊಂದು ರಕ್ಷಣಾ ಗೋಡೆಯ ಮೇಲೆ ಬಿದ್ದು ವಿದ್ಯುತ್ ತಂತಿಗಳಿಗೆ ಹಾನಿಯಾದ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಕೊಲ್ಹಾಪುರ ವೃತ್ತದಲ್ಲಿ ಮರವೊಂದು ರಕ್ಷಣಾ ಗೋಡೆಯ ಮೇಲೆ ಬಿದ್ದು ವಿದ್ಯುತ್ ತಂತಿಗಳಿಗೆ ಹಾನಿಯಾದ ಘಟನೆ ಗುರುವಾರ ರಾತ್ರಿ ನಡೆದಿದೆ. ಇದರಿಂದ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ಶುಕ್ರವಾರವೂ ಬಿದ್ದ ಮರವನ್ನು ತೆಗೆಯಲಾಗಿಲ್ಲ. ಇಲ್ಲಿ ಲೋಕೋಪಯೋಗಿ ಇಲಾಖೆ ಕಟ್ಟಡವಿದ್ದು ಈ ಮರ ಬಿದ್ದಿದೆ. ಇನ್ನು ಯಾರೂ ಅದನ್ನು ಗಮನಿಸಿಲ್ಲ. ಇದರಿಂದ ಸಂಚಾರಕ್ಕೆ ತೊಂದರೆಯಾಗದಿದ್ದರೂ ಪಾದಚಾರಿ ಮಾರ್ಗದಲ್ಲಿ ಕೊಂಬೆಗಳು ಬಿದ್ದು ಪಾದಚಾರಿಗಳಿಗೆ ತೊಂದರೆಯಾಗುತ್ತಿದೆ. ಕ್ಯಾಮರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೇಬಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಮೂಡಾ ಪ್ರಕರಣ ವಿಚಾರವಾಗಿ ಶನಿವಾರದಿಂದ ಬಿಜೆಪಿ ಜೆಡಿಎಸ್ನಿಂದ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದೆ ಎಂದು ಡಿಕೆಶಿ ಹೇಳಿದರು. ಮೂಡಾ ಪ್ರಕರಣ ವಿಚಾರವಾಗಿ ಶನಿವಾರದಿಂದ ಬಿಜೆಪಿ ಜೆಡಿಎಸ್ನಿಂದ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದೆ. ಇದಕ್ಕೆ ಕೌಂಟರ್ ನೀಡಲು ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಬಿಡದಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಜನಾಂದೋಲನ ಸಭೆಗೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಜೋಡಿಯಾಗಿ ಬೈಕ್ ರ್ಯಾಲಿ ಮೂಲಕ ಗಮನ ಸೆಳೆದರು. ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಹಾಗೂ ಕರ್ನಾಟಕ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ಅವಧಿಯ ಭ್ರಷ್ಟಾಚಾರದ ಖಂಡಿಸಿ ಜನಾಂದೋಲನ ಕಾರ್ಯಕ್ರಮವನ್ನು ಶುಕ್ರವಾರದಿಂದ ಆಗಸ್ಟ್ 9ರವರೆಗೆ ಬಿಡದಿ, ರಾಮನಗರ್, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುವಾರ ಡಿಕೆಶಿ ಅವರು ಹೇಳಿದ್ದರು. ಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರು ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳ್ಬೇಕು. ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ. ಇನ್ನೊಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಹೇಳ್ತೀವಿ. ಆದರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರು ಜಮೀನು ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ಮದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವರೆ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡ ಗುಬ್ಬಿ, ಚಿಕ್ಕ ಗುಬ್ಬಿ, ಬೆಂಗಳೂರು, ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು. ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟ್ರು. ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜೂರಾತಿಯನ್ನು ಮಾಡಿಕೊಂಡ್ರು. ನಮಗೇನು ತಗರಾಲೇನಿಲ್ಲ.
ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ. ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ. ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ, ಅಸೆಂಬ್ಲಿಂದ ಪಾರ್ಲಿಮೆಂಟ್ ಕೊಂಡೋಗಿ. ಈಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರ್ಯಾರಿದ್ದಾರೆ, ನನಗೆ ಇಲ್ಲೆಲ್ಲ ಟಿ ವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಂಟೋಗಿರೋದು. ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೆ ಆಗಲಿ, ಇಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮರ್ತಿದ್ದೆ, ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂಥ ಕೇಸು, ನಿಮ್ಮ ತಮ್ಮ ನಿಮ್ಮ ಅಣ್ಣ ಬಾಲಕೃಷ್ಣೇಗೌಡ ಇದ್ದಾರಲ್ಲ, ಆ ಆಫೀಸರ್ಗಳ ಕೈಲಿ ಏನೇನು ಕೇಸ್ ಹಾಕ್ಸಿದ್ದ, ನೀನೇನು ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪ್ಪನ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದರೆ ಮತ್ತೆ 1 ವರ್ಷಕ್ಕೆ ನೆನಪು ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧರಾಗಿದ್ದೇನೆ, ಅಸೆಂಬ್ಲಿಗೆ ತಯಾರಾಗಿದ್ದೇನೆ. 2 ಅಸೆಂಬ್ಲಿ ದಾಟೋಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಿಲಾರು, ಏಕೆಂದರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅನಿಷ್ಟಗಳು, ನಿಮ್ಮ ಸೋದರ ಬಾಲಕೃಷ್ಣೇಗೌಡನ ಆಸ್ತಿಗಳು, ಎಷ್ಟು ಒಬ್ಬ ಆಫೀಸರು, ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿಗೆ ಸಿದ್ಧನಾಗಿದ್ದೇನೆ. ನಿಮ್ಮ ಕಂತೆಗಳನ್ನ ಇದಾರಲ್ಲ, ಇನ್ನ ನಿಮ್ಮ ಸೋದರ ಅವನ ಕೇಳಿ ಕಳಿಸ್ಕೊಡಿ. ನೆಲಮಂಗಲದ್ದು ಇರ್ಬೋದು, ಬೆಂಗಳೂರು ಇರ್ಬೋದು, ಏರ್ಪೋರ್ಟ್ ರಸ್ತೆಯಲ್ಲಿ ಇರ್ಬೋದು, ಉತ್ತರ ಇರ್ಬೋದು, ದೇವಗಿರಿ ಇರ್ಬೋದು, ಇಲ್ಲೇ ಕೆಟ್ಗೇರಿ ಇರ್ಬೋದು, ಎಲ್ಲ ಚರ್ಚೆ ಮಾಡಲಿಕ್ಕೆ ಏನು ಅನೇಕ ಮೈನಿಂಗ್ಗಳು ಇರ್ಬೋದು, ಎಲ್ಲವನ್ನ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನು ಬಿಡಿಸಿನ ಹೇಳ್ತಾ ಇಲ್ಲ. ನಾನು ಯಾವ ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ. ಗವರ್ನರ್ಗೇನು ಪ್ರಾಸಿಕ್ಯೂಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಾರಲ್ಲ, ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ, ಮುಖ್ಯ ಇವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡ ಹಗರಣಕ್ಕೆ ಕಾಂಗ್ರೆಸ್ ಅವರು ಇದಾರಂತೆ ಹಿಂದೆ. ಏ ವಿಜೇಂದ್ರ, ನಿನಗೆ ತಾಕತ್ತಿದ್ರೆ, ನಿನಗೆ ಧೈರ್ಯ ಇದ್ರೆ, ನಿನಗೆ ನಿಮ್ಮ ತಂದೆಗೆ ಧೈರ್ಯ ಇದೆ, ಅವನು ಯಾವ ಕಾಂಗ್ರೆಸ್ ಪಾರ್ಟಿಯವನು ನಿನಗೆ ಕುಮ್ಮ ಕೊಟ್ಟ ಹೆಸರು ಹೇಳು, ನಾನು ನಿಂದನ್ನ ಬಿಚ್ಚಿ ಬಿಡ್ತಿರ್ತೇನೆ. ಇವತ್ತು ಇದೇ ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ ಪಕ್ಷ ಕ್ಷಮಾಪಣೆ ಮಾಡಿದೆ, ತಿಳ್ಕೊಳ್ಬೇಕು. ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ. ಇಷ್ಟೇಳಿ ಈ ಹೋರಾಟಕ್ಕೆ ಇವತ್ತು ಬಿಡದೆ, ನಾಳೆ ರಾಮನಗರ, ನಾಳಿದ್ದು ಚನ್ನಪಟ್ಟಣ, ಆಚೆ ನಾಳಿದ್ದು ಮದ್ದೂರು, ಆಮೇಲೆ ಮಂಡ್ಯ, ಆಮೇಲೆ ಮೈಸೂರು. ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ. ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆಯಿಂದ. ಇವತ್ತು ನೀವು ಬೇಡ, ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು 1,25,000 ಕ್ಯೂಸಿಕ್ ನೀರು ಇವತ್ತು ತಮಿಳುನಾಡಿಗೆ ಹೋಗ್ತಾ ಇದೆ. ಹೇಳಿದಲ್ಲಪ್ಪ, ಒಂದೇ ದಿನದಲ್ಲಿ ಒಂದೇ ಗಂಟೆದಲ್ಲಿ ಮೇಘದಾಟ ಅನುಮತಿ ಕೊಡ್ತೀನಿ ಅಂತ. ಯಾಕೆ ಕುಮಾರಣ್ಣ, ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ, ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ, ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ DK ಸುರೇಶ್ ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು. ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಲಿಸಿದ್ರೆ ಚಿಂತೆ ಇಲ್ಲ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಕೃಷ್ಣಾ ನದಿಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿಯುತ್ತಿವೆ. ಜೊತೆಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಬಳಿಯ ಕೃಷ್ಣಾ ನದಿಯಲ್ಲಿ ಈ ಅವಘಡ ಸಂಭವಿಸಿದೆ. ಕೃಷ್ಣಾ ನದಿಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿಯುತ್ತಿವೆ. ಜೊತೆಗೆ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ನದಿಗೆ ನೀರು ಹೆಚ್ಚಾಗಿರುವ ಕಾರಣ ಜಾಕ್ವೆಲ್ ನೀರಿನಲ್ಲಿ ಮುಳುಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನದಿಗೆ ನೀರು ಇದ್ದರೂ ಕೂಡ 4 ದಿನಗಳಿಂದ ಕುಡಚಿ ಪಟ್ಟಣಕ್ಕೆ ನೀರಿಗಾಗಿ ಪರಿತಪಿಸುವಂತಾಗಿದೆ.
ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಜಾಕ್ವೆಲ್ ಮುಳುಗಡೆಯಾಗಿದ್ದು ಕಳೆದ 4 ದಿನಗಳಿಂದ ನೀರು ಬಾರದೆ ಇರುವುದರಿಂದ NDRF ತಂಡ ಜೊತೆ ಸ್ಥಳೀಯ ವಾಟರ್ಮ್ಯಾನ್ ಹಾಗೂ ಲೈಮನ್ ದುರಸ್ತಿಗೆ ತೆರಳಿದ್ದರು. ನೀರಿನ ಸೆಳೆತಕ್ಕೆ ಸಿಲುಕಿ ಬೋಟ್ ಪಲ್ಟಿ ಆಗುತ್ತಿದ್ದಂತೆ 6 ಜನ ನೀರು ಪಾಲಾಗಿದ್ದರು. ಅದೃಷ್ಟಾಂಶ ಎಲ್ಲರೂ ಲೈಫ್ ಜಾಕೆಟ್ ಬಳಸಿದ್ದರಿಂದ ಲೈನ್ಮ್ಯಾನ್ ಹಾಗೂ ವಾಟರ್ಮ್ಯಾನ್ ನದಿಯಲ್ಲಿ ತೇಲುತ್ತಾ ನದಿಯಲ್ಲಿ ಮುಳುಗಿದ ಮರಗಳನ್ನು ಹಿಡಿದು ಜೀವ ರಕ್ಷಣೆ ಮಾಡಿಕೊಂಡಿದ್ದರು. ದಡದಲ್ಲಿ ಇದ್ದ ಇನ್ನೊಂದು NDRF ತಂಡ ಘಟನೆ ಸಂಭವಿಸುತ್ತಿದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರ ರಕ್ಷಣಾ ಕಾರ್ಯಾಚರಣೆ ನಡೆಸಿ 6 ಜನರನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ನಂತರ ಜಾಕ್ವೆಲ್ ಅನ್ನು ದುರಸ್ತಿ ಮಾಡಿ ಸಿಬ್ಬಂದಿಗಳು ಹಿಂದಿರುಗಿದ್ದಾರೆ. ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಜಾಕ್ವೆಲ್ ದುರಸ್ತಿ ವ್ಯವಸ್ಥಿತ ರೀತಿಯಲ್ಲಿ ನಡೆದಿದ್ದು ಯಾವುದೇ ಅಪಾಯವಿಲ್ಲ ಎಂದು ಮುಖ್ಯಾಧಿಕಾರಿ ಬಾಬಾ ಸಾಹೇಬ್ ಮಾನೆ ತಿಳಿಸಿದ್ದಾರೆ. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದಲ್ಲಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ಮಾಡಿದರು. ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ಮಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ. ಸಂಜೆ ಬಸ್ ಆ ಕಡೆ ಬರುವಾಗ ಈ ಕಡೆ ಎಲ್ಲಿ ನಿಲ್ಸಲ್ಲ. ಗೌರ್ಮೆಂಟ್ ಕಾಲೇಜ್ ಹತ್ರ ಸ್ಟಾಪ್ ಇಲ್ಲ, ಬಸ್ ನಿಲ್ಸಲ್ಲ. ಆ ಬಸ್ ಬರಲ್ಲ. ಅದು ಯಾವ ಸಮಯದ ಬಸ್? 3 ಗಂಟೆ ಬಸ್. ಅಲ್ಲಿ ನಿಲ್ಸೋದಿಲ್ಲ. ಇಲ್ಲಿ ಹೋಗುವಾಗ ಅಥಣಿ ತಾಲೂಕಿನ ಗುಂಡೇವಾಡಿ, ಕಿರಣಗಿ, ತಾವಂಶಿ, ನಾಗನೂರ್, PA ಗ್ರಾಮಗಳಿಗೆ ಬಸ್ ಸಮಸ್ಯೆ ಇದೆ. ವಿದ್ಯಾರ್ಥಿಗಳಿಗೆ ಸಮರ್ಪಕ ಆಸನದ ವ್ಯವಸ್ಥೆ ಇಲ್ಲ ಎಂದು ಆರೋಪಿಸಿದರು. ಹಾಗೂ ಸಮರ್ಪಕ ಬಸ್ ವ್ಯವಸ್ಥೆ ಆಗುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಸಂತೋಷ್ ಬಡ್ಕಂಬಿ, KMM ಕನ್ನಡ, ಅಥಣಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ.
ಸುಮಾರು 15 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಬೆಳಗಾವಿಯ ಕಿರ್ಲೋಸ್ಕರ್ ರೋಡ್ ಮತ್ತು ಕಡೋಲ್ಕರ್ ಗಲ್ಲಿಯಲ್ಲಿ ಅನೇಕ ಅಂಗಡಿಗಳು ಜಲಾವೃತಗೊಂಡಿರುವುದರಿಂದ ವ್ಯಾಪಾರಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ. ಸುಮಾರು 15 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಬೆಳಗಾವಿ ನಗರದಲ್ಲಿ ಅಕ್ಷರಶಃ ನಲುಗಿ ಹೋಗಿದೆ. ಹಾಗಾಗಿ ಎಲ್ಲೆಂದರಲ್ಲಿ ನೀರು ತುಂಬಿದೆ. ಹಲವು ಅಂಗಡಿಗಳ ಗ್ರೌಂಡ್ ಫ್ಲೋರ್ಗೆ ನೀರು ನುಗ್ಗಿದ್ದರಿಂದ ವ್ಯಾಪಾರಸ್ಥರು ಪರದಾಡುವಂತಾಗಿದೆ. ಇದೀಗ ಮಳೆಯ ತೀವ್ರತೆ ಗಣನೀಯವಾಗಿ ತಗ್ಗಿರುವ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಮೋಟಾರ್ ಅಳವಡಿಸಿ ನೆಲಮಹಡಿಯಿಂದ ನೀರು ತೆಗೆಯುತ್ತಿದ್ದಾರೆ. ಈ ನೀರನ್ನು ಚರಂಡಿಗೆ ಬಿಡಬೇಕಾದ ಸಂದರ್ಭದಲ್ಲಿ ರಸ್ತೆಗೆ ಬಿಡಲಾಗುತ್ತಿದೆ. ಇದರಿಂದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಸಂಭಾಜಿ ಚೌಕ್ನಿಂದ ಕಿರ್ಲೋಸ್ಕರ್ ಗಲ್ಲಿ ಮತ್ತು ಕಡೋಲ್ಕರ್ ಗಲ್ಲಿಯ ಮೂಲೆಯವರೆಗೂ ಅನೇಕ ಅಂಗಡಿಗಳು ಜಲಾವೃತಗೊಂಡಿರುವುದರಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಹುಟ್ಟಿದ ಮೇಲೆ ಸಾವು ಹೇಗೆ ಖಚಿತನೋ ಹಾಗೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಖಚಿತ ಇರುವಷ್ಟು ದಿನ ಮಾಡುವ ಕೆಲಸದಲ್ಲಿ ಪ್ರೀತಿ ಇಟ್ಟು ಮಾಡಬೇಕು ಎಂದು ಕೆ. ರವಿ ಹೇಳಿದರು. ಯಾವುದೇ ಕೆಲಸವನ್ನು ಮಾಡುವುದಾದರೆ ಅದರ ಮೇಲೆ ಪ್ರೀತಿ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಅದರಿಂದ ಯಶಸ್ಸು ಗಳಿಸಲು ಸಾಧ್ಯ. ಸರ್ಕಾರಿ ಸೇವೆ ಒಂದು ಜನರ ಸೇವೆ. ಇಲ್ಲಿ ನಾವು ಮಾಡುವ ಒಂದೊಂದು ಕೆಲಸ ಜನರ ಪ್ರೀತಿ ಪಡೆಯಲು ಸಹಾಯವಾಗಲಿವೆ ಎಂದು ಐನಾಪುರ ನೀರಾವರಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೆ. ರವಿ ಹೇಳಿದರು. ಅವರು ತಾಲೂಕಿನ ಐನಾಪುರ ಪಟ್ಟಣದ ನೀರಾವರಿ ಕಚೇರಿ ಆವರಣದಲ್ಲಿ ಕಾಗವಾಡ ಅಥಣಿ ತಾಲೂಕಿನ ರೈತರು, ಸಹೋದ್ಯೋಗಿಗಳು, ಗುತ್ತಿದಾರರು ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಬಟ್ ಯಲಬುರ್ಗಿ ಸಾಹೇಬರು ಹೇಳಿರ್ತಕ್ಕಂಥ ಒಂದು ಮಾತಂತೂ ಅದು 100% ಸತ್ಯ ಅಂತೂ ಅಡ್ಡಿ ಇಲ್ಲ. ಯಾಕಂದ್ರೆ ನಮ್ಮ ಇಂಜಿನಿಯರ್ ಪರಿಸ್ಥಿತಿ ಹಂಗದ. ಅದನ್ನು ಒಂದೇ ಒಂದು ಮಾತನ್ನ ಹೇಳ್ತಾರೆ, ಜೀವನ ಒಂಥರ ಬಾತ್ಕೋಳಿ ಇದ್ದಂಗೆ, ನೀರ್ನಾಗಿರ್ತದ ಬಾತ್ಕೋಳಿ ಇದ್ದಂಗೆ. ಮ್ಯಾಲ ಚಂದ ಕಾಣಿಸ್ತಿರ್ತದ ಬಾತ್ಕೋಳಿ ಚಂದಾಗಿ. ಹುಡುಕದ ಕಾಲು ಎಷ್ಟು ತ್ರಾಸಪಟ್ಟ ಕಾಲು ಬಡಿತಿರ್ತದೆ, ತನ್ನ ಉಳಿವಿಕೆಗಾಗಿ ಎಷ್ಟು ಕಾಲು ಬಡಿತಿರ್ತದೆ ಅನ್ನೋದನ್ನ ಯಾರಿಗೂ ಕಾಣಿಸಂಗಿಲ್ಲ. ಅದು ನಮ್ಮ ಜೀವನ ಆ ಥರ ಇರ್ತದೆ. ಪ್ರತಿಯೊಂದು ಫೀಲ್ಡ್ನಲ್ಲೂ ನಮಗೆ ಆ ಥರ ಒಂದು ಕಷ್ಟಗಳು, ಆಮೇಲೆ ಅಡೆತಡೆಗಳು, ಅಡಚಣೆಗಳು, ಕೆಲವೊಂದು ಖೇದವಾದ ಸಂಗತಿಗಳು ಅವೆಲ್ಲ ಬರ್ತಿರ್ತವೆ. ಅವನ್ನೆಲ್ಲ ಮೆಟ್ಟಿ ನಿಂತು ನಾವು ನಮಗೆ ವಹಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಮೇಲಾಧಿಕಾರಿಗಳು ಆಗಲಿ ಅಥವಾ ಸರ್ಕಾರ ವಹಿಸ್ಕೊಟ್ಟಿರ್ತಕ್ಕಂಥ ಕೆಲವೊಂದು ಕಾರ್ಯಗಳನ್ನು ಒಂದು ನಿಗದಿತ ಪಥದಲ್ಲಿ ತೆಗೆದುಕೊಂಡು ಹೋಗಿ ಅದರಿಂದ ಸಾರ್ವಜನಿಕವಾಗಿ ಅನುಕೂಲವಾಗಿ ಮಾಡಿಕೊಡ್ಬೇಕಾದಂಥ ಒಂದು ಅನಿವಾರ್ಯತೆ ನಮಗಿದ್ದು ನಾವು ಅದನ್ನು ಸಾಧಿಸಲೇಬೇಕಾಗ್ತದೆ. ಕೆಲವೊಂದು ವೇಳೆ ಅವು ಕೈಗೂಡ್ತಾವ, ಕೆಲವೊಂದು ವೇಳೆ ಕೈಗೂಡಂಗಿಲ್ಲ. ಅಂಥ ಪರಿಸ್ಥಿತಿ ಬಂದಾಗ ಮನಸ್ಸನ್ನು ನಾವು ಅಥವಾ ನಮ್ಮ ಅದನ್ನ ಸ್ಥೀಮಿತ ಕಳ್ಕೋಬಾರ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಅದರ ಸಾಮಾನ್ಯ ಅರ್ಥ ಇರ್ತದೆ, ಕರ್ಮ ಮಾಡುವುದ್ರದ್ದು ಫಲಾಪೇಕ್ಷೆ ಮಾಡಬೇಡ ಅಂತ. ಅದು ಒಂಥರ ಇಲ್ಲಾಜಿಕ್ ಅನಿಸ್ತದೆ. ಕರ್ಮ ಮಾಡುವುದ್ರ ಫಲಾಪೇಕ್ಷೆ ಮಾಡಬಾರ್ದಂದ್ರೆ ಎಲ್ಲಾ ಜೀವಿಗಳಿಗೂ ಫಲಾಪೇಕ್ಷೆ ಇದ್ದೇ ಇರ್ತದೆ. ಅದರದ್ದು ನಿಜವಾದ ಒಳ ಅರ್ಥ ಕರ್ಮ ಮಾಡುವುದು ಇದೇ ಥರದ ಫಲ ಬೇಕು ಅಂತ ನಿರೀಕ್ಷೆ ಮಾಡಬೇಡ ಅಂತ ಅದರದ ಅರ್ಥ ಇದೆ. ಸೊ ಈಗ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೇಳಿದರು, ನಿಮ್ಮ ಚಿತ್ರಣಾಗನೇ ನೀವು ಬಸವೇಶ್ವರದ ಬಟನ್ ಹೊಡೆದು ಹೋಗ್ಬೇಕಾಗಿತ್ತು, ಬಟನ್ ಹೊಡಿಬೇಕಾಗಿತ್ತು, ಅವಾಗ ನಮ್ಗೆ ಸಂತೋಷ ಬರ್ತಿತ್ತು. ಪ್ರೊಬಾಬ್ಲಿ ಅದು ನನ್ನ ನಸೀಬದಾಗ ಇದ್ದಿದ್ದಿಲ್ಲ. ಸೊ ನಾ ಅದಕ್ಕೆ ಏನು ನನ್ನ ಕರ್ಮನ ಮಾಡಿದೆ. ಎಷ್ಟು ಸಾಧ್ಯ ಆಗ್ತದೆ ಅದನ್ನು ಮಾಡಬೇಕು, ಅದನ್ನ ಪ್ರಾಜೆಕ್ಟನ್ನು ಪೂರ್ಣ ಮಾಡಬೇಕು, ಸ್ಟಾರ್ಟ್ ಮಾಡಿಸ್ಬೇಕು. ಅನಂತಪುರ ಏರಿಯಾದಾಗ ಒಂದ್ಸಲ ಮೇ ತಿಂಗಳದಾಗ ಬೇಸಿಗೆ ಒಳಗ ನಾನು ಇದೇ ಮುನ್ಸಿಪಲ್ಟಿ ಸಾಹೇಬರು, ನಮ್ಮ ಪ್ರಶಾಂತ್ ಅವರು, ಬಸವರಾಜ್ ಗಲಿಗಲಿ ಅವರು ಎಲ್ಲರೂ ಜೀಪ್ನ ಹೋಗಂತ ನನ್ನ ದೃಷ್ಟಿ ಒಂದು ಹೊಲದಾಗ ಒಬ್ಬಕ್ಕೆ ಹೆಣ್ಮಗಳು ಒಂದು ಕೂಸಿನ ಟೊಂಕಣದಾಗ ಕಟ್ಕೊಂಡು ನೀರಿನ ಸಂಬಂಧ ಒಂದು 5 ಕಿಲೋಮೀಟರ್ ದೂರಿಂದ ತಲೆ ಮೇಲೆ ಒಂದು ಕೊಡ ಹೊಡ್ಕೊಂಡ್ ಬರ್ಲಿಕ್ಕದನ್ನು ನೋಡಿದ್ವಿ. ಅವಾಗ ನನಗೊಂಥರ ಮನಸ್ಸಿಗೆ ಬೇಜಾರು ಅನಿಸ್ತು. ನಾವು ಇಷ್ಟೆಲ್ಲ ಮಾಡ್ಲಿಕ್ಕತ್ತೀವಿ, ನಾವೆಲ್ಲ ಜೀಪ್ನಾಗ ಓಡಾಡ್ತೀವಿ, ಇದನ್ನು ಮಾಡಿದ್ರಿಂದ ಎಷ್ಟು ಅನುಕೂಲ ಆಗ್ತದ ಜನರಿಗೆ ಅನ್ನೋದೊಂದು ಒಂದು ಸಂಕಲ್ಪ ಸಾಧ್ಯ ಮಾಡ್ಕೊಲಿಕ್ಕೆ ಆ ಒಂದು ಸೀನ್ ನನಗೊಂದು ಇನ್ಸ್ಪಿರೇಷನ್ ಕೊಟ್ಟಿರ್ತದು. ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಅದೆಲ್ಲ ಈಗ ಹೆಂಗದಂದ್ರೆ 98% ಕೆಲಸ ಮುಗಿದದ. ನಂತರ ಮುಖಂಡ ದಾದಾ ಪಾಟೀಲ್ ಮಾತನಾಡಿ, ಇಲ್ಲಿನ ಕಿಳೆಗಾಂವ್ ಬಸವೇಶ್ವರ ಏತ್ ನೀರಾವರಿ ಯೋಜನೆಯ ಕೆಲಸ ಒಂದು ಹಂತಕ್ಕೆ ತಲುಪಿ ಸದ್ಯದಲ್ಲಿ ಪ್ರಾರಂಭವಾಗುವುದಕ್ಕೆ ಬಂದಿದೆ. ಇದಕ್ಕೆ ರವಿ ಅವರ ಕೊಡುಗೆ ಅಪಾರವಾಗಿದೆ. ಈ ಯೋಜನೆಯಿಂದ ಸುಮಾರು 80,000 ಬರಡು ಭೂಮಿಗೆ ನೀರಾವರಿ ಸೌಲಭ್ಯ ಸಿಗಲಿದೆ. ಸರ್ಕಾರಿ ಅಧಿಕಾರಿ ಆದರೂ ಕೂಡ ಎಲ್ಲರ ಜೊತೆ ಸ್ನೇಹಿತರಂತೆ ನಡೆದುಕೊಳ್ಳುವ ರವಿ ಅವರ ಸೇವೆ ಅನನ್ಯ. ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು. ಈ 2 ಕೆನಾಲ್ದೊಳಗೆ ಐನಾಪುರದಿಂದ ಅದು ಏನು ಮಾಡಿವಿ ನಾವು ಕನ್ಸ್ಟ್ರಕ್ಷನ್ ಮಾಡೋ ಹೊತ್ನಾಗ ಅದು ಪೋಲ್ ನೀರು ಭಾಳ ಸೋರ್ತಿತ್ತು. ಸೋರೋದ್ರಿಂದ ಐನಾಪುರದಿಂದ ಬಹುತೇಕ ಒಂದು 2,500-3,000 ಎಕರೆ ನೀರು ಏನೈತೆ ಆ ನೀರಾಗಿ ನಿಂತಿತ್ತು. ಅದ್ರ ಸಲುವಾಗಿ
ಸಾಹೇಬ್ರು ನಾವು ಶ್ರೀಮಂತ ಪಾಟೀಲ್ ಮಾಡಿದಂತ ಒಂದು ಕೆಲಸ ಅಂತಂದ್ರೆ ಅದಕ್ಕೆ ಏನ್ ಹತ್ತೈತಿ ಏನ್ ಮಾಡ್ಬೇಕು ಅನ್ನುವಂತ ಕೆಲಸ 8 ಕೋಟಿ ರೂಪಾಯಿ ತಂದು 2 ಕೆನಾಲ್ಗಳನ್ನು ರಿಪೇರಿ ಮಾಡಿದಂತ ಕೀರ್ತಿ ಇವತ್ತಿನ ದಿವಸ ನನಗೆಲ್ಲ ಶ್ರೀಮಂತ ರವಿ ಅವರು. ಇದೇ ರೀತಿ ಇಲ್ಲಿ ನಮ್ದು ಇಲ್ಲಿ ಘಾಟ್ ಒಂದೈತಿ ಐನಪ್ಪರ ಹೊಳಿ ಮೇಲೆ. ಆ ಘಾಟಕ್ಕೆ ಏನೈತ್ಲ ಸಾಹೇಬ್ರ ಹೊಳಿ ಮೇಲೆ ಐತಿ, ನಿಮ್ಮ ಇದ್ರೊಳಗೆ ಬರ್ತೈತಿ. ಅವರು ಮತ್ತ ಹುಂಚಗಟ್ಟಿ ಅವ್ರು ಕೂಡಿ 5 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು. ಆದ್ರೆ ಸರ್ಕಾರ ಹೋಗುದ್ರಿಂದ ಅದು ಆಗಿಲ್ಲ, ಅದಿನ್ನ ಶಾಂಕ್ಷನ್ ಇರ್ಬೇಕು. ಯಾಕಂದ್ರೆ ಘಾಟ ಮತ್ತು ಸಿದ್ದೇಶ್ವರ ಗುಡಿ ಇವು ಎರಡೂ ಮಾಡುವಂತ ಕೆಲಸ ಯಾರು ಮಾಡಿದ್ರೆ ನಮ್ಮ ಸಾಹೇಬ್ರು ಮಾಡೋದು ಅಂತ ಮಾತನ್ನ ಇವತ್ತಿನ ದಿವಸ ಹೇಳ್ತೀನಿ. ಇನ್ನೊಂದು ಮುಖ್ಯ ವಿಷಯ ಸಾಹೇಬ್ರದ್ದು ಅಂತಂದ್ರೆ ಈ ಏನು 80,000 ಎಕರೆ ನೀರಾವರಿ ಇದು ಆಗ್ಲಕ್ಕೆ ಇನ್ನು ಬಹಳ ದಿವಸ ಇಲ್ಲ. ಬಹುತೇಕ ರವಿ ಸಾಹೇಬ್ರ ಅದನ್ನ ಎಲ್ಲಿ ತಂದಿಟ್ಟಾರು ಅಂತಂದ್ರೆ ಬರೇ ಏನೈತೆ ಎಲೆಕ್ಟ್ರಿಸಿಟಿ ಕರೆಂಟ್ ಕೊಟ್ಟು ಚಾಲು ಮಾಡೋದು ಬಹುತೇಕ ಇಷ್ಟ ಉಳಿದೈತಿ. ಯಾಕಂದ್ರೆ ಅವಾಗೂ ಅಷ್ಟೇ ಉಳಿದಿತ್ತು. ಅದು ಏನೋ ಅಡಚಣೆಯಿಂದ ನಿಂತೈತಿ, 2 ಪಂಪ್ ಮುಗಿದು ರಿಪೇರಿ ಅದು ಮತ್ ಮಾಡ್ಕೊಂಡ್ ಬಂದ್ರು, ಏನೇನೋ ಆಗೈತಿ. ಅದು ಆಯ್ತು ಅಂತಂದ್ರೆ 80,000 ಎಕರೆ ಜಮೀನುಗಳು ಅದು ಬಹಳ ಅಂತ ಉತ್ಕೃಷ್ಟವಾದಂತ ಜಮೀನು ಐತಿ. ಆ ಸಂಪತ್ತು ಏನೈತ್ಲ ಸಂಪನ್ಮೂಲ ಅಲ್ಲಿಂದ ಸಂಪತ್ತು ಅಂದ್ರೆ ಅರ್ಚನಿ ತಾಲೂಕ ಕಾಗವಾಡ ತಾಲೂಕನಷ್ಟ 100% ಇರಿಗೇಷನ್ ಆಗುವಂತ ಕೆಲಸ ಯಾರೇ ಮಾಡುವಂತದನ್ನ ಅಗ್ನಿ ಶ್ರಮ ವಹಿಸಿ ಮಾಡಿದ್ರೆ ಅದನ್ನ ರವಿ ಸಾಹೇಬ್ರು ಮಾಡ್ಯಾರ ಅನ್ನುವಂತ ಮಾತನ್ನು ಹೇಳ್ಬೇಕು. ಇದ್ರ ಸಂಗತ ರವಿ ಸಾಹೇಬ್ ಕಾಂಟ್ರಾಕ್ಟರ್ ಆಯ್ತು, ಅವ್ರ ಸಿಬ್ಬಂದಿ ಆಯ್ತು, ಎಲ್ಲರ ಸಂಗಟ ಅವ್ರು ಎಷ್ಟು ದಿವಸ ಇಲ್ಲಿದ್ರಲ್ಲ ಹೆಂಗಿದ್ರು ಅಂತಂದ್ರೆ ಆಸ್ ಎ ಫ್ರೆಂಡ್ ರಾತ್ರಿ ಮಾಡ್ರಿ ಹಗಲಿ ಫೋನ್ ಮಾಡ್ರಿ ಯಾವಾಗ ಮಾಡ್ರಿ. ಮತ್ತೆ ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಪ್ರಶಾಂತ್ ಪೋತದಾರ್, ಪ್ರವೀಣ್ ಹುಣಸಿಕಟ್ಟಿ, ರೈತರು ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಕೆ ರವಿ ಅವರ ಬಗ್ಗೆ ಮೆಚ್ಚುಗೆ ಮಾತನಾಡಿದರು. ವಿಜಯ ಮಹಂತೇಶ್ ಅರಿಕೇರಿ, ಕೆಎಂಎಂ ಕನ್ನಡ, ಕಾಗವಾಡ. ಕಚೇರಿ ಗಲ್ಲಿಯ ಶನಿವಾರ ಕೂಟ್ ಚೌಕ್ನಲ್ಲಿ ತಗ್ಗುಗಳಿಂದಾಗಿ ಕಾರ್ ಮತ್ತು ದ್ವಿಚಕ್ರ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲುತ್ತವೆ. ಇದರಿಂದ ಟ್ರಾಫಿಕ್ ಜಾಮ್ಗೆ ಸಮಸ್ಯೆಯಾಗಿದೆ. ಕಚೇರಿ ಗಲ್ಲಿಯ ಶನಿವಾರ ಕೂಟ್ ಚೌಕ್ನಲ್ಲಿ ತೆಗ್ಗುಗಳಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳೀಯರೊಂದಿಗೆ ನಮ್ಮ ಪ್ರತಿನಿಧಿ ಸಂವಾದ ನಡೆಸಿದಾಗ ಕಾಕ್ತಿ ವೇಸ್ಟ್ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಶನಿವಾರ ಪೇಟೆಯಿಂದ ಶನಿವಾರ ಕೂಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ವೇಳೆ ಇಮ್ತಿಯಾಜ್ ತಹಶೀಲ್ದಾರ್ ಮಾತನಾಡಿ, ಚೌಕದಲ್ಲಿ ಗುಂಡಿಗಳಿದ್ದು ಸಮಸ್ಯೆಯಾಗಿದೆ. ಆದರೆ ಈ ಸ್ಥಳದಲ್ಲಿ ಕಾರ್ ಮತ್ತು ದ್ವಿಚಕ್ರ ವಾಹನಗಳು ರಸ್ತೆಯಲ್ಲಿ ನಿಲ್ಲುತ್ತವೆ. ಕಚೇರಿ ಗಲ್ಲಿಯು ಹಳೆಯ ತಹಶೀಲ್ದಾರ್ ಕಚೇರಿ, 2 ಪೊಲೀಸ್ ಠಾಣೆಗಳು, ಜಿಲ್ಲಾ ಪಂಚಾಯತ್ ಮತ್ತು ಕಲೆಕ್ಟರ್ ಮತ್ತು ಇತರ ಪ್ರಮುಖ ಕಚೇರಿಗಳನ್ನು ಹೊಂದಿದೆ ಎಂದು ಹೇಳಿದರು. नमस्कार. आता आपण आहोत कचेरी रोड शनिवार कुट इथं आणि येथील रस्त्याची जी अवस्था आहे ती भयंकर दुर्दशा झालेली आहे. आणि या संदर्भात बोलण्यासाठी आपल्यासोबत आहेत इलियास तहसीलदार. ते येथील समस्यांची माहिती आपल्याला देतील. तर तहसीलदार साहेब, येथे जे समस्या होते, ट्रॅफिकची समस्या होते किंवा खड्ड्यांची समस्या आहे, यामुळे इथल्या लोकांना आणि इथल्या प्रवाशांना, इथल्या नागरिकांना काय त्रास होतो या संदर्भात आपण जरा मत मांडावं असं आमची अपेक्षा आहे. हेलो, हाँ, इधर खड्डा बहुत गिरा है रोड पे. इसके वजह से रात ट्रैफिक जाम होता है और रात को नाइट में 2 व्हीलर वाले गिरते हैं. और इधर ये जो कचेरी रोड है, कचेरी रोड पे ट्रैफिक फुल दोनों तरफ गाड़ी पार्क करते हैं. बड़ा कोई गाड़ी आएगा तो जाने के लिए रास्ता नहीं है, फुल ट्रैफिक जाम होता है. इधर से बच्चे लोगों का स्कूल का वर्दी का गाड़ी बीड़ी आना बहुत तकलीफ़ होता है. इसके लिए कुछ तो आप कार्रवाई कीजिए. हे बघा ट्रॅफिक जाम झाले, दाखवा त्यांना. ಈ ರಸ್ತೆಯಲ್ಲಿ ಆನ್ಲೈನ್ ಸೇವೆಗಳನ್ನು ನೀಡುವ ಅನೇಕ ಅಂಗಡಿಗಳಿವೆ. ಹೀಗಾಗಿ ದ್ವಿಚಕ್ರ ವಾಹನ ಚಾಲಕರು ತಮ್ಮ ವಾಹನಗಳನ್ನು ಅಲ್ಲಿಯೇ ನಿಲ್ಲಿಸುತ್ತಾರೆ. ಇದರಿಂದಾಗಿ ಇತರ ವಾಹನಗಳು ಪ್ರಯಾಣಿಸುವಾಗ ಟ್ರಾಫಿಕ್ ಜಾಮ್ ಆಗುತ್ತವೆ. ಈ ಸಮಸ್ಯೆ ಕುರಿತು ನಗರಸಭೆಗೆ ಮಾಹಿತಿ ನೀಡಲಾಗಿದೆ, ಆದರೆ ಅವರನ್ನು ಕಡೆಗಣಿಸಲಾಗುತ್ತಿದೆ ಎಂದು ಉದ್ಯಮಿ ಸತೇಜ್ ಪಾಟೀಲ್ ತಿಳಿಸಿದರು. ಕ್ಯಾಮರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೇಬೆಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನವಿಲುತೀರ್ಥ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ರಾಮದುರ್ಗ್ ತಾಲೂಕಿಗೆ ನೀರು ನುಗ್ಗಿದೆ.
ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನವಿಲು ತೀರ್ಥ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ರಾಮದುರ್ಗ ತಾಲೂಕಿಗೆ ನುಗ್ಗಿದ ನೀರಿನಿಂದ ಇಲ್ಲಿನ ರಾಮದುರ್ಗದ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸವದತ್ತಿ ತಾಲೂಕಿನ ನವಿಲು ತೀರ್ಥ ಜಲಾಶಯದಿಂದ ಬಿಡುಗಡೆ ಮಾಡಲಾದ ಹೆಚ್ಚುವರಿ ನೀರಿನಿಂದ ರಾಮದುರ್ಗ ತಾಲೂಕಿನಲ್ಲಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಲಪ್ರಭಾ ನದಿಯ ಉಗಮ ಸ್ಥಾನವಾದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಇದರಿಂದಾಗಿ ಮಲಪ್ರಭಾ ನದಿಯ ಒಳಹರಿವು ಮತ್ತೆ ಹೆಚ್ಚಳವಾಗಿದೆ. ಸವದತ್ತಿ ತಾಲೂಕಿನ ನವಿಲು ತೀರ್ಥ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಜಲಾಶಯದಿಂದ 16,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ರಾಮದುರ್ಗ ಪಟ್ಟಣದ ಕೆಲ ಓಣಿ ಹಾಗೂ ಖಾಸಗಿ ಶಾಲೆಗಳ ಆವರಣಕ್ಕೆ ನೀರು ನುಗ್ಗಿದೆ. ಅಲ್ಲದೆ ಬಾನಕಾರ್, ನಿಂಗಾಪುರ ಪೇಟ್ನಲ್ಲಿನ ಮನೆಗಳಿಗೂ ನೀರು ನುಗ್ಗಿದ್ದು ಓಡಾಡಲು ತೊಂದರೆ ಉಂಟಾಗಿದೆ. ಅದೇ ರೀತಿ ರಾಮದುರ್ಗ ತಾಲೂಕಿನ ತುರ್ನೂರು ಗ್ರಾಮದ ಖಾಸಗಿ ಶಾಲೆಯ ಆವರಣಕ್ಕೂ ನೀರು ನುಗ್ಗಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪರಿತಪಿಸುವಂತಾಗಿದೆ. ಮಲಪ್ರಭಾ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ವಿಪಕ್ಷ ನಾಯಕ ಆರ್. ಅಶೋಕ್ ಅವರು ಪ್ರವಾಹ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮೋದ್ಗಿ ಹೇಳಿದರು. ವಿಪಕ್ಷ ನಾಯಕ ಆರ್. ಅಶೋಕ್ ಅವರು ಪ್ರವಾಹ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮೈಸೂರಿನ ಮುಡಾ ಹಗರಣದ ಬಗ್ಗೆ ಪಾದಯಾತ್ರೆ ನಡೆಸುತ್ತಿರುವುದು ಖಂಡನೀಯ ಎಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮೋದ್ಗಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 2019ರಲ್ಲಿ ಬಂದ ಅತಿವೃಷ್ಟಿ, ಅನಾವೃಷ್ಟಿಯಿಂದ ರೈತರು ಜೀವಹಾನಿ, ಪ್ರಾಣಹಾನಿಯಾದರೂ ಇಲ್ಲಿಯವರೆಗೆ ಪರಿಹಾರ ನೀಡಿಲ್ಲ. ಅದನ್ನು ಬಿಡುಗಡೆ ಮಾಡಬೇಕು ಎಂದರು. ನಮಸ್ಕಾರ ಎಲ್ಲರಿಗೂ, ಮಾಧ್ಯಮ ಸ್ನೇಹಿತರಿಗೆ. ಇವತ್ತು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಭಾರತೀಯ ಕೃಷಿ ಸಮಾಜ ಸಂಘಟನೆ ವತಿಯಿಂದ ಫ್ಲಡ್ ಬಗ್ಗೆ ಮನವಿ ಕೊಡ್ತಾ ಇದ್ದೀವಿ. 2019ರಲ್ಲಿ ಬಂದಂಥ ನೆರೆ ಹಾವಳಿ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಸಾಕಷ್ಟು ಜೀವರಾಶಿಗಳು ಹಾನಿಯಾಗಿ ರೈತರು, ಕಾರ್ಮಿಕರು ತಮ್ಮ ಆಸ್ತಿಪಾಸ್ತಿಯನ್ನು ಹಾಳು ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಪ್ರಸ್ತುತ ಸನ್ನಿವೇಶದಲ್ಲಿ ಇವತ್ತು ರಾಜ್ಯಾದ್ಯಂತ ಬೇರೆ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟಾಗಿ ಆಸ್ತಿಪಾಸ್ತಿ, ಜೀವಹಾನಿ, ಪ್ರಾಣಹಾನಿ, ಜೀವ ಸಂಕುಲಕ್ಕೆ ಹಾನಿಯಾಗಿದ್ದಂಥವೆಲ್ಲ ಕಣ್ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕಾಗಿ ಅದರ ಜೊತೆಗೆ ಒಂದು 10 ಅಂಶಗಳನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ಕೊಡ್ತಾ ಇದ್ದೀವಿ. ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಉತ್ತಮವಾದ ಹವಾಮಾನ ವಾತಾವರಣ ಇದ್ದಾಗ ರೈತರು ಸಮಯಕ್ಕೆ ಸರಿಯಾಗಿ ಬಿತ್ತನೆ, ಉಳುಮೆಯನ್ನು ಮಾಡುವ ಮುಖಾಂತರ ಭೂಮಿಯ ಉಳಿತಾಯವನ್ನು ಉಳಿದು ತುಂಬುವ ಮುಖಾಂತರ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಅದೇ ಒಂದು ಬರದಂತೆ ಸಾಗಿದಂಥ ಸಂದರ್ಭದಲ್ಲಿ ಇವತ್ತು ಅಪಾರ ಮಳೆಯಿಂದ ನದಿ, ಹಳ್ಳ ಕೊಳ್ಳ ತುಂಬಿ ಜಲ ಸಂಕಷ್ಟಗಳಂಥ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಆಸ್ತಿಪಾಸ್ತಿ ಹಾನಿ ಮಾಡಿಕೊಂಡಂಥ ಎಲ್ಲ ನಾಗರಿಕರಿಗೆ ಇವತ್ತು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಪ್ರಕೃತಿ ವಿಕೋಪ ಎಂದು ಘೋಷಿಸಿ ಎಲ್ಲ ಸಂಕಷ್ಟ ಸಿಕ್ಕಿದಂಥ ಕುಟುಂಬದವರಿಗೆ NDRF ಮತ್ತು SDRF ಯೋಜನೆಯಲ್ಲಿ ಪರಿಹಾರ ವಿತರಿಸಬೇಕು, ಕೂಡಲೇ ವಿತರಿಸಬೇಕು ಅಂತ ಒತ್ತಾಯವನ್ನು ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಬೆಳಗಾವಿ ತಾಲೂಕಿನ ಬಳ್ಳಾರಿನಲ್ಲ, ಪ್ರತಿ ವರ್ಷ ಹೂಳು ತುಂಬುವ ಮುಖಾಂತರ, ಗಿಡ ಗಂಟೆ ತುಂಬುವ ಮುಖಾಂತರ ಆ ನಾಲೆಯನ್ನು ಒತ್ತುವರಿಯಂಥ ನಾಲೆಯನ್ನು ತೆರವುಗೊಳಿಸಿ, ಸ್ವಚ್ಛಗೊಳಿಸಿ ಇಲ್ಲಿ ಆದಂಥ ಈ ಭಾಗದಂಥ ಹಾನಿಯನ್ನು ಸರ್ಕಾರ ಅದನ್ನು ಸ್ವಚ್ಛ ಮಾಡಿ ತೆರವುಗೊಳಿಸಲಿಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಮತ್ತು ಆ ಒತ್ತುವರಿದಂಥ ನಾಲೆಯನ್ನು ಆ ಸರ್ವೆ ಮಾಡುವ ಮುಖಾಂತರ ತನ್ನ ಮೂಲ ಸ್ಥಿತಿಯನ್ನು ತೋರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಖಾನಾಪುರ ಪಶ್ಚಿಮ ಭಾಗದಲ್ಲಿ ಇವತ್ತು ಅದೊಂದು ಪಾಪದ ಕೂಸಿನಂತೆ ಖಾನಾಪುರ ಪಶ್ಚಿಮ ಭಾಗದ ಕಾಡ್ದಿತ್ತು. ಎಷ್ಟೋ ಹಳ್ಳಿಗಳಿಗೆ ಆರೋಗ್ಯ ಸೇವೆ ಇಲ್ಲದೆ, ಶಾಲೆಯ ಶಿಕ್ಷಣ ವ್ಯವಸ್ಥೆ ಇಲ್ಲದೆ, ಬಸ್ ಸಂಚಾರ ಇಲ್ಲದೆ, ಸಂಪರ್ಕ ರಸ್ತೆಗಳಿಂದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕಡೆಗಣಿಸ್ತಕ್ಕಂಥ ದುರ್ದೈವ ಸಂಗತಿ. ಅದಕ್ಕಾಗಿ ದಯವಿಟ್ಟು ಅಲ್ಲಿ ಕಾಡಂಚಿನ ಭೀಮಗಢ ಅಭಯಾರಣ್ಯ ಮತ್ತು ಕಾಡಂಚಿನ ಹಳ್ಳಿಗಳಿಗೆ ಒಂದು ಆರೋಗ್ಯ ಸೇವೆಯನ್ನು ಮತ್ತು ಬಸ್ ಸಂಚಾರವನ್ನು ಸಂಪರ್ಕ ಸೇರಿಕೊಳ್ಳಕ್ಕೆ ಅಂತ ಕೆಲವೊಂದು ವಿಷಯವನ್ನು ಹಾಕ್ತಾ ಇದ್ದೀವಿ. ಜೊತೆಗೆ ಕಳಸಾ ಬಂಡೂರಿ ವ್ಯವದಾಯ ಮತ್ತು ಇನ್ನೊಂದು ಕರ್ನಾಟಕ ರೈತರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸಾಕಷ್ಟು ಲೋಪದೋಷಗೊಂಡಾಗಿ ನಮ್ಮ ರೈತರು ವಿಮಾ ಪರಿಹಾರದಿಂದ ವಂಚಿತರಾಗ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದ ವಿಷಯವನ್ನು ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸುಮಾರು 1000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂತ ತಮ್ಮ ಅಂಶವನ್ನು ಗಮನ ತರ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ಹಾಲಿ ಅಥವಾ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ರೈತ ಋಣ ಪರಿಹಾರ ಆಯೋಗವನ್ನು ರಚನೆ ಮಾಡಬೇಕು. ಅದರ ತರತ
ರೈತರು ಯಾವ ಕಾರಣ ಸತ್ರು ಏನು ಮಾಡುವಂಥ ಒಂದು ನಿರ್ದಿಷ್ಟವಾದಂಥ ವರದಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗೈತೆ ಅಂತ ಮಾತನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಪ್ರಮುಖವಾದಂಥದ್ದು ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ಮುಕ್ತವಾದಂಥ ಟೋಲ್ ಸಂಗ್ರಹದಲ್ಲಿ ತುಂಬಿದಂಥ ಅವಕಾಶವನ್ನು ನೀವೆಲ್ಲ ಫ್ರೀ ಆದಂಥ ಅವಧಿಯನ್ನು ಮುಗಿದಂಥ ಟೋಲ್ ಗೇಟ್ಗಳಲ್ಲಿ ಶುಲ್ಕ ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಬೇಡಿಕೆ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ರೈತರ ಭೂ ವ್ಯಾಜ್ಯಗಳನ್ನು ಕೂಡಲೇ ಬಗೆಹರಿಸುವಂತಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಪ್ರತ್ಯೇಕವಾಗಿ ಭೂ ನ್ಯಾಯಾಲಯ ರಚನೆ ಮಾಡೋ ಸಂಬಂಧಾಗಿ ಒಂದು ನ್ಯಾಯಾಲಯ ರಚನೆ ಮಾಡೋ ಸಂಬಂಧ ಮಾಡ್ತಿದ್ದೀವಿ. ಜೊತೆಗೆ ಇವತ್ತು ಜವಾಬ್ದಾರಿ ಇರ್ತಂಥ ಆರ್ ಅಶೋಕ್ ಅವರು ಇವತ್ತು ಮೂಡಾ ಹಗರಣ ವಾಲ್ಮೀಕಿ ಹಗರಣ ತಮ್ಮ ಸರ್ಕಾರದಲ್ಲಿ ಆಗಿದೆ, ಈ ಸರ್ಕಾರದಾಗಿದೆ, ಯಾವ ಸರ್ಕಾರ ಆಗಿದ್ರೆ ಅಂತ ಹೇಳಕ್ಕೆ ಪರಿಚಯ ಆಗಲ್ಲ. ಅದನ್ನು ತಂತ್ರ ರಚನೆ ಮಾಡಿ ಕಾನೂನಾತ್ಮಕ ಕೈಗೊಂಡು ಕಾರ್ಯಕ್ರಮ ಸರ್ಕಾರ ತಮ್ಮ ರೀತಿಯಲ್ಲಿ ಮಾಡ್ತಾ ಇದೆ. ಆದರೆ ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ದಂಥ ಜವಾಬ್ದಾರಿ ಕೂಡ ವಿರೋಧ ಪಕ್ಷಕ್ಕೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿತ್ತು. ರಾಜ್ಯದಲ್ಲಿ ಕಂಡರಿದಂಥ ಪ್ರವಾಹ, ಜಲಾವೃತ, ನೆರೆ ಪೀಡಿತ ಸಂಘರ್ಷಿದ್ದಾರೆ. ಇವತ್ತು ಕರಾವಳಿ ಭಾಗದಲ್ಲಿ ಇನ್ನುವಂಥ ಸಾಕಷ್ಟು ಮೃತದೇಹಗಳು ಪತ್ತೆ ಆಗ್ತಾ ಇಲ್ಲ, ಕುಟುಂಬಗಳು ನಾಶ ಆಗ್ತಾ ಇದ್ದಾವೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನೊಂದ ಕುಟುಂಬಗಳಿಗೆ ಬೆಂಬಲ ಮತ್ತು ನೆರವಿದಾಗಿಸಿ ಒಂದು ವರದಿಯನ್ನು ರಚನೆ ಮಾಡಬಹುದು. ಸರ್ಕಾರಕ್ಕೆ ಸಲ್ಲಿಸುವ ಮುಖಾಂತರ ಬಡವರ ಸರ್ಕಾರ ಸಲ್ಲಿಸ್ಕೊಂಡ್ಬಿಟ್ಟೆ ಇವತ್ತು ಮೈಸೂರಿಂದ ಬೆಂಗಳೂರಿಂದ ಪಾದಯಾತ್ರೆ ಮಾಡ್ತಕ್ಕಂಥ ಹೆಸರು ಕೈ ಬಿಡಬೇಕು, ಜನ ಸಂಕಷ್ಟಗೊಳ್ಳುವಂಥ ಮಾತನ್ನು ಇಚ್ಛೆ ಪಡೋದು. ರಾಜಕೀಯ ನೀವು ಯಾವಾಗ ರಾಜಕೀಯ ಮಾಡ್ತೀವಿ ಅದ್ರ ಬಗ್ಗೆ ತೊಂದರೆಯಿಲ್ಲ. ಅದು ಇವತ್ತು ರಾಜಕಾರಣಿಗಳ ಜೊತೆಯಾಗಿ ರೈತರು, ಕಾರ್ಮಿಕರು ಯಾವ ಪಕ್ಷ ಸ್ವತ್ತಲ್ಲ. ಇವತ್ತು ನಿಮಗೆ ಮತ ಹಾಕಿದಂಥ ಜನರು ಅವ್ರನ್ನ ಸಂಕಷ್ಟಕ್ಕಿದ್ದಾಗ ಅವ್ರು ಸಲ್ಲುವಂಥ ಕೆಲಸ ನಿಮ್ಮಲ್ಲಿ ಆಗಬೇಕಂತ ಮಾತನ್ನು ಹೇಳ್ತಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಭಾರತೀಯ ಕೃಷಿ ಸಂಘಟನೆ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಒತ್ತುವರಿಯಾದ ನಾಲೆಯನ್ನು ತೆರವು ಮಾಡಿ ಅದನ್ನು ಶುಚಿ ಮಾಡಬೇಕು. ಖಾನಾಪುರದ ಕಾಡಂಚಿನ ಪ್ರದೇಶವನ್ನು ಕಡೆಗಣಿಸುತ್ತಿರುವುದು ಖಂಡನೀಯ. ಇಲ್ಲಿನ ಜನರಿಗೆ ಆರೋಗ್ಯ ಕೇಂದ್ರ ತೆರೆದು ಅವರಿಗೆ ಸರ್ಕಾರ ಜಿಲ್ಲಾಡಳಿತದ ಮೂಲಕ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ರಾಜ್ಯ ಹೆದ್ದಾರಿಗಳಲ್ಲಿ ಶುಲ್ಕ ಮುಕ್ತ ಅವಕಾಶವನ್ನು ರೈತರಿಗೆ ಮಾಡಿಕೊಡಬೇಕು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. फोटो प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರಸ್ತೆಯ ಇಕ್ಕೆಲಗಳಲ್ಲಿ ದ್ವಿಚಕ್ರ ವಾಹನಗಳು ನಿಲ್ಲಿಸಿರುವುದರಿಂದ ಗಣಪತ ಗಲ್ಲಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿದ್ದು ಬೀದಿ ಬದಿ ವ್ಯಾಪಾರಿಗಳಿಂದ ತುಂಬು ತುಳುಕುತ್ತಿದೆ. ಈ ರಸ್ತೆಯ ಇಕ್ಕೆಲಗಳಲ್ಲಿ ವ್ಯಾಪಾರಸ್ಥರು ಬಂಡಿ ನಿಲ್ಲಿಸುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ನಗರದ ಪ್ರಮುಖ ಮಾರುಕಟ್ಟೆ ಸ್ಥಳವಾಗಿರುವ ಈ ಬೀದಿಯಲ್ಲಿ ಸಾರ್ವಜನಿಕ ಗ್ರಂಥಾಲಯವೂ ಇದೆ. ಆದರೆ ಓದುಗರು ಅಲ್ಲಿಗೆ ಹೋಗಲು ಹರಸಾಹಸ ಪಡಬೇಕು. ಅಲ್ಲದೆ ಈ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ಇತರೆ ಮಾರ್ಗಗಳಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿದೆ. ಕೋಳಿ ಮಾರುಕಟ್ಟೆ ಓಣಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವುದರಿಂದ ಸ್ಥಳೀಯರು ಹೊರಹೋದರೂ ಕಸರತ್ತು ಮಾಡಬೇಕಾಗಿದೆ.
ಟ್ರಾಫಿಕ್ ಅಥವಾ ಸಿವಿಲ್ ಪೊಲೀಸರು ಇಲ್ಲದ ಕಾರಣ ಗಣಪತ್ ಗಲ್ಲಿಯ 2 ಮೂಲೆಗಳಲ್ಲಿ ಚಾಲಕರು ಅಜಾಗರೂಕತೆಯಿಂದ ವಾಹನ ಚಲಾಯಿಸುತ್ತಿರುವುದು ಕಂಡುಬಂದಿದೆ. ಗಣಪತ್ ಗಲ್ಲಿಯಲ್ಲಿ ಹಲವು ವರ್ಷಗಳಿಂದ ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವುದರಿಂದ ಪಾದಚಾರಿಗಳು ಮುಖ್ಯ ರಸ್ತೆಯ ಮೂಲಕವೇ ಸಂಚರಿಸಬೇಕಾಗಿದೆ. ಒಟ್ಟಿನಲ್ಲಿ ಈ ರಸ್ತೆಯಲ್ಲಿ ಸಂಚಾರಕ್ಕೆ ಸೂಕ್ತ ಯೋಜನೆ ರೂಪಿಸದ ಕಾರಣ ಈ ಪರಿಸ್ಥಿತಿ ಉಂಟಾಗಿದೆ. ಗಣಪತ್ ಗಲ್ಲಿ ಬೆಳಗಾವಿ ನಗರದ ಕೇಂದ್ರ ಭಾಗವಾಗಿದ್ದು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕೆಂಬ ಆಗ್ರಹವಿದೆ. ಕ್ಯಾಮರಾಮ್ಯಾನ್ ಸಂಕಲ್ಪ್ ಶಿಂದೆ ಜೊತೆ ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಶುಕ್ರವಾರ ಈ ಕುರಿತು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಟಿಜೆ ಅಬ್ರಹಾಂ ನೀಡಿದ್ದ ದೂರನ್ನು ತಿರಸ್ಕರಿಸುವಂತೆ ಸಚಿವ ಸಂಪುಟ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದರು. ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ನಿಂದ ಉತ್ತರ ಕೊಟ್ಟಿದ್ದೇವೆ. ಆರ್ಟಿಐ ಕಾರ್ಯಕರ್ತ ಟಿಜೆ ಅಬ್ರಹಾಂ ನೀಡಿದ್ದ ದೂರನ್ನು ತಿರಸ್ಕರಿಸಲು ಕ್ಯಾಬಿನೆಟ್ ನಿರ್ಧಾರ ಕೈಗೊಂಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ನಾನು ಕೊಡಗು ಹೋಗ್ತಾ ಇದ್ದೀನಿ. ಈಗ ಕೊಡಗು ಹೋಗ್ಬಿಟ್ಟು ನಾಳೆ ಮೈಸೂರು ಜಿಲ್ಲೆ ನೋಡ್ಕೊಂಡು ನಾಳೆ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಐ ವಿಲ್ ಅಟೆಂಡ್ ದಿ ಪಾರ್ಟಿ ಮೀಟಿಂಗ್. ಅಲ್ಲಿ ಉತ್ತರ ಕೊಟ್ಟಿದ್ದಾರಲ್ಲ ಎಲ್ಲ. ಕ್ಯಾಬಿನೆಟ್ ಹ್ಯಾಸ್ ಡಿಸೈಡೆಡ್ ರಿಪ್ಲೈ has been prepared and to withdraw the notice given to Chief Minister and to reject the complaint made by Mr. Abraham. ಮುಡಾ ಹಗರಣವನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈಸೂರಿಗೆ ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದ್ದವು. ಇದಕ್ಕೆ ತಿರುಗೇಟು ನೀಡುವ ಸಲುವಾಗಿ ಬಿಜೆಪಿ ಹಗರಣಗಳನ್ನು ಪ್ರಶ್ನಿಸಲು ರಾಜ್ಯಾದ್ಯಂತ ಸಭೆ ನಡೆಸಲು ಕಾಂಗ್ರೆಸ್ ತೀರ್ಮಾನಿಸಿತ್ತು ಎಂದು ಹೇಳಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ವನಿತಾ ವಿದ್ಯಾಲಯ ಶಾಲೆಯ ಕಾಲೇಜು ರಸ್ತೆಯ ಯಂದೇ ಖುರ್ದ್ ಸಿಗ್ನಲ್ ಕಂಬವನ್ನು ವಾಹನ ಡಿಕ್ಕಿ ಹೊಡೆದು ಕಂಬ ಧ್ವಂಸಗೊಂಡಿದೆ. ವನಿತಾ ವಿದ್ಯಾಲಯ ಶಾಲೆಯ ಕಾಲೇಜು ರಸ್ತೆಯ ಯಂದೇ ಖುರ್ದ್ ಸಿಗ್ನಲ್ ಕಂಬವನ್ನು ವಾಹನ ಡಿಕ್ಕಿ ಹೊಡೆದು ಕಂಬ ಧ್ವಂಸಗೊಂಡಿದೆ. 10 ದಿನಗಳಾದರೂ ಈ ಸಿಗ್ನಲ್ ಕಂಬವನ್ನು ಪುನಃ ಸ್ಥಾಪಿಸಲಾಗಿಲ್ಲ. ನಮ್ಮ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಸ್ಥಳೀಯ ಪೊಲೀಸರು ಸಮಸ್ಯೆಗಳನ್ನು ವಿವರಿಸಿದರು. ಖಡೆ ಬಜಾರ್, ಚಂದಗಢ ರಸ್ತೆ ಮತ್ತು ಮುಖ್ಯ ರಸ್ತೆಯಲ್ಲಿ ವಾಹನಗಳ ನಿಯಂತ್ರಣ ಇದೀಗ ಪೊಲೀಸರಿಗೆ ಸವಾಲಾಗಿದೆ. 10 ದಿನಗಳ ಹಿಂದೆ ಹಾನಿಯಾದ ಸಿಗ್ನಲ್ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಸಾರ್ವಜನಿಕರ ಆಶ್ಚರ್ಯವನ್ನು ವ್ಯಕ್ತಪಡಿಸಿದೆ. ಯಂದೇ ಖುರ್ದ್ ಸಿಗ್ನಲ್ ಬಿದ್ದಿದ್ದು ತಾಂತ್ರಿಕ ತೊಂದರೆಗಳಿಂದ. ಸಂಭಾಜಿ ಚೌಕ್ ಮತ್ತು ಸರ್ದಾರ್ ಮೈದಾನದ ಸಿಗ್ನಲ್ಗಳು ಕಾರ್ಯನಿರತವಾಗಿಲ್ಲ. ಫಿಶ್ ಮಾರ್ಕೆಟ್ ಮತ್ತು ಗೊಗ್ಟೆ ಚೌಕ ಸಿಗ್ನಲ್ಗಳಲ್ಲೂ ವ್ಯತ್ಯಯವಿದೆ. ಈ ಪರಿಣಾಮ ಈ ಎಲ್ಲ ಚೆನ್ನಮ್ಮ ಚೌಕ ಸಿಗ್ನಲ್ ಮೇಲೆ ತೀವ್ರ ಒತ್ತಡ ಬಿತ್ತು ಬೀರುತ್ತಿದೆ. ಎಲ್ಲೆಡೆ ವಾಹನ ದಟ್ಟಣೆ ಉಂಟಾಗಿದೆ. ಕಾಂಗ್ರೆಸ್ ರಸ್ತೆ, ಕಾಲೇಜ್ ರಸ್ತೆ ಮತ್ತು ಚಂದಗಢ ಕಡೆಯಿಂದ ಬರುವ ವಾಹನಗಳು ರಾಣಿ ಚೆನ್ನಮ್ಮ ಚೌಕನಲ್ಲಿ ತೀವ್ರ ಸಮಸ್ಯೆ ಉಂಟು ಮಾಡುತ್ತಿವೆ. ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. 10 ದಿನಗಳಾದರೂ ಸಿಗ್ನಲ್ ದುರಸ್ತಿ ಮಾಡದ ಕಾರಣ ಯಂದೇ ಖುರ್ದ್ ಸಿಗ್ನಲ್ ಠಾಣೆಯ ಪೊಲೀಸರು ತೊಂದರೆ ಅನುಭವಿಸುತ್ತಿದ್ದಾರೆ. ನಾವು ಕೈ ಉಪಯೋಗಿಸಿ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದೇವೆ, ಆದರೆ ಚಾಲಕರು ಗಮನಿಸುತ್ತಿಲ್ಲ ಎಂದು ಒಬ್ಬ ಪೊಲೀಸ್ ಹೇಳಿದ. ನಗರದ ವಾಹನ ದಟ್ಟಣೆ ಮತ್ತು ರಸ್ತೆಗಳ ಪರಿಸ್ಥಿತಿಯನ್ನು ಗಮನಿಸಿದರೆ ಈ ಸಮಸ್ಯೆಗೆ ತಕ್ಷಣದ ಪರಿಹಾರ ಅಗತ್ಯವಿದೆ. ಮಹಾನಗರ ಪಾಲಿಕೆ, ಪೊಲೀಸ್ ಇಲಾಖೆ ಅಥವಾ ಸಾರ್ವಜನಿಕರ ನಿರ್ಮಾಣ ಇಲಾಖೆ ಈ ಬಗ್ಗೆ ಗಮನಹರಿಸಬೇಕು ಎಂಬ ಸಾರ್ವಜನಿಕರ ಆಕ್ರೋಶ ಸ್ಪಷ್ಟವಾಗಿದೆ. ಕ್ಯಾಮರಾಮ್ಯಾನ್ ಸಂಕಲ್ಪ್ ಶಿಂದೆ ಜೊತೆ ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಡಾ ಹಗರಣ ಕುರಿತು ಕ್ಯಾಬಿನೆಟ್ನಲ್ಲಿ ಚರ್ಚೆ. ಹಗರಣದಲ್ಲಿ ರಾಜ್ಯಪಾಲರು ಯಾವ ಕ್ರಮ ಕೈಗೊಳ್ಳುತ್ತಾರೆ? ಹಗರಣದಲ್ಲಿ ಮುಖ್ಯಮಂತ್ರಿ ಭಾಗಿ ಇದ್ದಿದ್ದು ಕಂಡು ಬಂದಿದೆ. ಜಗದೀಶ್ ಶೆಟ್ಟರ್. ಕೊಲ್ಹಾಪುರ ವೃತ್ತದಲ್ಲಿ ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತ. ಗುರುವಾರ ರಾತ್ರಿ ರಕ್ಷಣಾ ಗೋಡೆಯ ಮೇಲೆ ಮರ ಬಿದ್ದ ಘಟನೆ. ಮರದ ಪರಿಣಾಮ ಸಂಚಾರಕ್ಕೆ ತೊಂದರೆ. ಮುಡಾ ಪ್ರಕರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಬೈಕ್ ರ್ಯಾಲಿ. ಬಿಡದಿಯಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಭೆ ಆಯೋಜನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದಗಳು.